ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಲಂಕೆಯ ಒಂದೊಂದು ಅರಮನೆಯನ್ನು ಸೀತೆಗಾಗಿ ಶೋಧಿಸುತ್ತಾ ಒಂದು ವಿಶಿಷ್ಟ ಅರಮನೆಯನ್ನು ಪ್ರವೇಶಿಸುತ್ತಾನೆ. ಆ ಅರಮನೆಯಲ್ಲಿ ಸುಂದರವಾದ ಒಂದು ಮಂದಿರವನ್ನು ಭಗವಂತನಿಗಾಗಿಯೇ ಬೇರೆಯಾಗಿ ನಿರ್ಮಿಸಿದ್ದರು. ಆ ಅರಮನೆಯ ಮುಂಭಾಗದಲ್ಲಿ ಶ್ರೀರಾಮನ ಆಯುಧಗಳಾದ ಧನುರ್ಬಾಣಗಳು ಅಂಕಿತವಾಗಿತ್ತು. ಅದರ ಶೋಭೆಯು ವರ್ಣನಾತೀತವಾಗಿತ್ತು. ಅಲ್ಲಿ ನವನವೀನ ತುಳಸಿ ಗಿಡಗಳನ್ನು ಕಂಡು ಕಪಿವರನು ಅತೀವ ಹರ್ಷಿತನಾದನು. ಲಂಕೆಯೇನೋ ನಿಶಾಚರರ ನೆಲೆವೀಡು, ಇಲ್ಲಿ ಸಜ್ಜನರು ಹೇಗೆ ಇರುವರು? ಈ ವಿಧವಾಗಿ ಮಾರುತಿಯು ಯೋಚಿಸುತ್ತಿರುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಭೀಷಣನು ನಿದ್ದೆಯಿಂದೆದ್ದು ರಾಮನಾಮ ಸ್ಮರಣೆ ಮಾಡತೊಡಗಿದನು. ಹನುಮಂತನು ಇವನು ಸಜ್ಜನನೆಂದುಕೊಂಡು ಮನಸ್ಸಿನಲ್ಲಿ ಹರ್ಷಗೊಂಡನು. ಇವನನ್ನು ಅವಶ್ಯವಾಗಿ ಪರಿಚಯಿಸಿಕೊಳ್ಳಬೇಕು, ಏಕೆಂದರೆ ಸಾಧು ಜನ ಸಾಂಗತ್ಯದಿಂದ ಕಾರ್ಯ ಹಾನಿಯಾಗದು ಎಂದು ಅಂದುಕೊಂಡನು. ಬ್ರಾಹ್ಮಣ ರೂಪವನ್ನು ಧರಿಸಿ ಹನುಮಂತನು ಅವನನ್ನು ಕೂಗಿ ಕರೆದನು. ಕೂಗು ಕೇಳಿದ ಕೂಡಲೇ ವಿಭೀಷಣನು ಹೊರಗೆ ಬಂದು ನಮಸ್ಕರಿಸಿ ಕುಶಲವನ್ನು ವಿಚಾರಿಸುತ್ತಾ ಕೇಳಿದನು. ಬ್ರಾಹ್ಮಣೋತ್ತಮರೇ, ತಮ್ಮ ವೃತ್ತಾಂತವನ್ನು ತಿಳಿಸುವವರಾಗಿ ನೀವು ಹರಿಭಕ್ತರಾದ ನಾರದಾದಿಗಳಲ್ಲಿ ಯಾರಾದರೊಬ್ಬರು? ಏಕೆಂದರೆ ತಮ್ಮನ್ನು ಕಂಡ ಕೂಡಲೇ ನನ್ನಲ್ಲಿ ಪ್ರೇಮವು ಉಕ್ಕಿ ಹರಿಯುತ್ತಿದೆ. ಅಥವಾ ದೀನವತ್ಸಲನಾದ ಶ್ರೀರಾಮಚಂದ್ರನೇ ನನ್ನನ್ನು ಕೃತಾರ್ಥನನ್ನಾಗಿಸಲು ನನ್ನ ಮನೆ ಬಾಗಿಲಿಗೆ ಬಂದಿರುವನು. ಆಗ ಹನುಮಂತನು ಶ್ರೀರಾಮಚಂದ್ರನ ಎಲ್ಲ ಕಥೆಯನ್ನು ಹೇಳಿ ತನ್ನ ಹೆಸರನ್ನು ತಿಳಿಸಿದನು. ಇದನ್ನು ಕೇಳುತ್ತಲೇ ಇಬ್ಬರ ಶರೀರಗಳು ರೋಮಾಂಚಿತವಾದವು. ಶ್ರೀರಾಮನ ಗುಣ ಸಮೂಹಗಳನ್ನು ನೆನೆದು ಇಬ್ಬರ ಮನಸ್ಸು ಪ್ರೇಮಾನಂದದಲ್ಲಿ ಮುಳುಗಿ ಹೋಯಿತು. ವಿಭೀಷಣನು ಹೇಳಿದನು, ಓ ಪವನಕುಮಾರ, ಇಲ್ಲಿ ನನ್ನ ಇರುವನ್ನು ಏನೆಂದು ಹೇಳಲಿ? ಹಲ್ಲುಗಳ ನಡುವೆ ನಾಲಿಗೆ ಇರುವಂತೆ ನಿಸ್ಸಹಾಯಕನಾಗಿ ಇಲ್ಲಿ ಇದ್ದೇನೆ. ಅಯ್ಯ, ನನ್ನನ್ನು ಅನಾಥನೆಂದು ಪರಿಗಣಿಸಿ ಸೂರ್ಯವಂಶ ಪ್ರಭುವಾದ ಶ್ರೀರಾಮಚಂದ್ರನು ನನ್ನ ಮೇಲೆ ಏನಾದರೂ ಕೃಪೆಗೈಯುವನೇ? ನನ್ನದು ತಾಮಸ ತನುವಾದ್ದರಿಂದ ಭಗವತ್ ಸಾಧನೆ ಏನೊಂದು ಆಗದು. ನನ್ನ ಮನಸ್ಸಿನಲ್ಲಿ ಶ್ರೀರಾಮ ಚರಣದಲ್ಲಿ ಪ್ರೇಮವೂ ಇಲ್ಲ. ಆದರೂ ಆಂಜನೇಯ, ಶ್ರೀರಾಮನ ಕೃಪೆ ನನ್ನ ಮೇಲಿದೆ ಎಂಬ ನಂಬಿಕೆ ನನಗೆ ಈಗ ಗಟ್ಟಿಯಾಗಿದೆ. ಏಕೆಂದರೆ ಹರಿಕೃಪೆ ಇಲ್ಲದೆ ಸಂತರು ದೊರೆಯರು. ರಘುವೀರನ ಅನುಗ್ರಹವು ನನ್ನ ಮೇಲೆ ಆದದ್ದರಿಂದಲೇ ನೀವು ಬಂದು ನನಗೆ ದರ್ಶನವಿತ್ತಿದ್ದೀರಿ. ಆಗ ಹನುಮಂತನು ಹೇಳಿದನು, ಎಲೈ ವಿಭೀಷಣ, ಕೇಳು. ತನ್ನ ಸೇವಕರ ಮೇಲೆ ಪ್ರೀತಿ ತೋರುವುದೇ ಪ್ರಭುವಿನ ಸ್ವಭಾವವು. ನೀನೇ ಹೇಳು. ನಾನು ಅದಾವ ಮಹಾಕುಲದವನು, ಚಂಚಲ ಸ್ವಭಾವವುಳ್ಳ ವಾನರನು, ಎಲ್ಲ ಪ್ರಕಾರದಿಂದಲೂ ಹೀನನು. ಬೆಳಗ್ಗೆದ್ದು ನಮ್ಮ ಅಂದರೆ ಕೋತಿಗಳ ಹೆಸರು ಕೇಳಿದರೆ ಅಂದು ಊಟ ಸಿಗಲಾರದು. ಈ ವಿಧವಾಗಿ ತನ್ನನ್ನು ಕಿಂಚನನೆಂದು ಹೇಳುವುದು ಆಂಜನೇಯನ ಭಕ್ತಿಯ ಪರಾಕಾಷ್ಠೆಯಾಗಿದೆ. ಆದರೆ ಸಖನೆ, ಇಷ್ಟೊಂದು ಅಧಮನಾಗಿದ್ದರೂ ಶ್ರೀರಾಮಚಂದ್ರನು ನನ್ನ ಮೇಲೆ ತನ್ನ ಕೃಪೆಯನ್ನು ಬೀರಿರುವನು. ಭಗವಂತನ ಗುಣಗಳನ್ನು ನೆನೆದು ಹನುಮಂತನ ಕಣ್ಣುಗಳೆರಡರಲ್ಲಿಯೂ ಪ್ರೇಮಾಶ್ರುಗಳು ಹರಿದವು. ಇದೆಲ್ಲವನ್ನೂ ತಿಳಿದುಕೊಂಡಿದ್ದರೂ ಅಂತಹ ಸ್ವಾಮಿಯನ್ನು ಮರೆತು ವಿಷಯ ಸುಖಗಳನ್ನು ಅರಸುವ ಜನರಿಗೆ ದುಃಖವಲ್ಲದೆ ಬೇರೇನು ಸಿಗಬಹುದು? ಈ ಪ್ರಕಾರ ಶ್ರೀರಾಮನ ಮಹಾತ್ಮ್ಯವನ್ನು ವರ್ಣಿಸುತ್ತಾ ಆಂಜನೇಯನು ಅನಿರ್ವಚನೀಯ ಪರಮ ಶಾಂತಿಯನ್ನು ಹೊಂದಿದನು. ಅನಂತರ ವಿಭೀಷಣನು ಜಾನಕಿ ದೇವಿಯು ಅಲ್ಲಿ ಅಂದರೆ ಲಂಕೆಯಲ್ಲಿ ಯಾವ ವಿಧವಾಗಿದ್ದಾಳೆ ಎಂಬುದನ್ನು ವರ್ಣಿಸಿದನು. ಆಗ ಹನುಮಂತನು ವಿಭೀಷಣನಲ್ಲಿ, ಸೋದರ, ನಾನು ಜಾನಕಿ ದೇವಿಯನ್ನು ನೋಡಬೇಕೆಂದಿದ್ದೇನೆ ಎಂದು ಹೇಳಿದನು. ವಿಭೀಷಣನು ಸೀತಾಮಾತೆಯ ದರ್ಶನದ ಎಲ್ಲ ಉಪಾಯಗಳನ್ನು ತಿಳಿಸಿದನು. ಆಗ ಹನುಮಂತನು ಅವನಿಂದ ಬೀಳ್ಕೊಂಡು ಅಲ್ಲಿಂದ ಹೊರಟನು.
ಅದೇ ಸೂಕ್ಷ್ಮ ರೂಪವನ್ನು ಧರಿಸಿ ಸೀತಾದೇವಿಯಿದ್ದ ಅಶೋಕವನವನ್ನು ಹೊಕ್ಕನು. ಅವಳನ್ನು ನೋಡುತ್ತಲೇ ಹನುಮಂತನು ಆಕೆಗೆ ಮನಸ್ಸಿನಲ್ಲೇ ವಂದಿಸಿದನು. ಅವಳು ಇಡೀ ರಾತ್ರಿಯನ್ನು ಒಂದೇ ರೀತಿ ಕುಳಿತುಕೊಂಡೇ ಕಳೆಯುತ್ತಿರುವಳು. ಆಕೆಯ ಶರೀರವು ಕ್ಷೀಣವಾಗಿತ್ತು. ತಲೆಯ ಕೂದಲು ಜಡೆ ಕಟ್ಟಿ ಒಂದೇ ಜಡೆಯಾಗಿ ಹೋಗಿತ್ತು. ಅವಳು ನಿರಂತರವೂ ಶ್ರೀ ರಘುನಾಥನ ಗುಣ ಸಮೂಹಗಳನ್ನು ಸ್ಮರಿಸುತ್ತಾ ಇದ್ದಳು. ಜಾನಕಿಯ ದೃಷ್ಟಿಯು ತನ್ನ ಕಾಲುಗಳ ಮೇಲೆ ನೆಟ್ಟಿತ್ತು. ಆಕೆಯ ಮನಸ್ಸು ಶ್ರೀರಾಮನ ಚರಣಗಳಲ್ಲಿ ಲೀನವಾಗಿತ್ತು. ದೀನ ದುಃಖಿತೆಯಾದ ಸೀತಾದೇವಿಯನ್ನು ನೋಡಿ ಪಾವಮಾನಿಯು ತುಂಬಾ ದುಃಖಿತನಾದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं। श्रीरामचन्द्र कृपाल भज मन हरण भव भय दारुणं। श्रीराम 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 श्रीराम।